ಸಮೀಪದ ಗಾಂಧಿನಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿದೆ. ಏಪ್ರಿಲ್ 29, 30 ಮತ್ತು ಮೇ 1, 2, 3ರಂದು ಕ್ಷೇತ್ರದಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಸ್ಪೀಕರ್ ಯುಟಿ ಖಾದರ್ ಅವರು ಕ್ಷೇತ್ರದ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಇವರು, ಅಂಬೇಡ್ಕರ್ ಅವರ ಸಂಸ್ಮರಣಾ ದಿನದಂದು ಈ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಸಭೆಗೆ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹಳ ಪವಿತ್ರವಾದ ದಿನದಲ್ಲಿ ಬಹುಶಃ ತಮ್ಮ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಕೂಡ ತಾವೆಲ್ಲತ್ತು ಹಮ್ಮಿಕೊಂಡಿದ್ದೀರಿ. ಆದ ಕಾರಣ ಎರಡು ಕಾರ್ಯಕ್ರಮ ಕೂಡ ನಾವು ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ನಾವು ಇದರಲ್ಲಿ ಭಾಗವಹಿಸಿಕೊಂಡು ಆಚರಿಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡಬೇಕು. ನೀವು ಮಾಡಿ ನಾವೆಲ್ಲಕ್ಕೂ ನಿಮಗೆ ಸಂಪೂರ್ಣವಾದ ಸಹಕಾರ ಖಂಡಿತ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಈ ಆ ಒಂದು ವಿಚಾರಗಳನ್ನು ಆದರ್ಶ ಜನಮುಖ ಕೆಲಸ ಮಾಡಬೇಕಂತ ಹೇಳಲಿಕ್ಕೆ ಇಚ್ಛಿ ಅದಕ್ಕೆ ನಮ್ಮೆಲ್ಲ ಸಹಕರಿಸ್ತೇನೆ. ಅದರಲ್ಲಿ ಬಹುಶಃ ನಾನು ನಮ್ಮ ಗಿರೀಶ್ ಅವರನ್ನು ಇವತ್ತು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಈ ಒಂದು ಪ್ರದೇಶದಲ್ಲಿ ಇವತ್ತು ಬಹುಶಃ ಈ ಒಂದು ಪಾವಿತ್ರತೆಯ ಮತ್ತು ಸುಂದರವಾದ ಒಂದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇವತ್ತು ಕೆಲಸ ಪ್ರಾರಂಭ ಮಾಡಿ ಹಂತವಾಗಿ ಅವರ ಮಟ್ಟದಲ್ಲಿ ಅದನ್ನು ತಗೊಂಡು ಮುಂದೆ ಬಂದು ಇವತ್ತು ಒಂದು ಹಂತಕ್ಕೆ ಬಂದು ಮುಟ್ಟಿಸಿ ಮೇ ತಿಂಗಳು 1ನೇ ತಾರೀಕಿಗೆ ಕಲಶೋತ್ಸವದ ಕಾರ್ಯಕ್ರಮ ಇವತ್ತು ಅತ್ಯಂತ ಪಾವಿತ್ರತೆಯಿಂದ ಇವತ್ತು ನಡೀಲಿಕ್ಕಿದೆ. ಎಲ್ಲರೂ ಕೂಡ ಭಾಗವಹಿಸುವಂಥ ಅವಕಾಶ ನಾವೆಲ್ಲರೂ ಕೂಡ ನನಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ. ಮತ್ತು ನಮ್ಮ ಕ್ಷೇತ್ರ ಇವತ್ತು ಅತ್ಯಂತ ಒಂದು ಅತ್ಯುತ್ತಮವಾದ ಕ್ಷೇತ್ರ. ಯಾಕಂತ ಹೇಳಿದರೆ ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಪಾವಿತ್ರತೆಯ ಮತ್ತು ಎಲ್ಲ ಕೇಂದ್ರಗಳು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಇವತ್ತು ಇರುವಂಥ ಅವಕಾಶಗಳು ಇವತ್ತು ಸಂಪೂರ್ಣವಾಗಿ ಇವತ್ತು ಇರುವಂಥದ್ದು. ಅದರಲ್ಲಿ ಇದು ಕೂಡ ಇದೊಂದು ಕೂಡ ಇವತ್ತು ಭವ್ಯವಾಗಿ ಸುಂದರವಾಗಿ ಕಟ್ಟಿ ಈಗ ನಮಗೆ ಸೇರುವಂಥ ಅವಕಾಶ ಕೂಡ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ನಾನು ಖಂಡಿತವಾಗಿಯೂ ಬಹುಶಃ ಇವತ್ತು ಯಾವ ರೀತಿಯಿಂದ ಅದು ಇಂಜಿನಿಯರ್ ಕರ್ಕೊಂಬಂದು ಇದಕ್ಕೆ ಯಾವ ರೀತಿಯಿಂದ ನಾವು ಅದನ್ನು ಅನುದಾನ ಕೊಡ್ಬೋದು ಹೇಗೆ ಅಂತ ಹೇಳಿಕೊಂಡು ನಾನು ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕ್ಷೇತ್ರದ ತಂತ್ರಿವರಿಯರಾದ ವೇದ ಬ್ರಹ್ಮಶ್ರೀ ಪ್ರಕಾಶ್ ವಿ ಹೊಳ್ಳ ಅವರು ಮಾತನಾಡಿ, ಈ ಪುಣ್ಯ ಪರ್ವ ಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರಶ್ನೆಯಲ್ಲಿ ಕಂಡುಬಂದಂತೆ ಇಂದು ಈ ಕ್ಷೇತ್ರ ಬ್ರಹ್ಮ ಕಲಶೋತ್ಸವಕ್ಕೆ ಸಿದ್ಧಗೊಂಡು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಂಡಿದೆ ಎನ್ನುತ್ತಾ ಕೆಲ ವರ್ಷಗಳ ಹಿಂದಿನ ಸನ್ನಿವೇಶವನ್ನು ವಿವರಿಸಿದ್ರು. ಸಂತೋಷ, ಅತ್ಯದ್ಭುತವಾದ ಹೇಗೋ ಇದ್ದಂಥ ಚಾಮುಂಡೇಶ್ವರಿ ಗುಡಿ ಸಾಧಾರಣ 5-6 ವರ್ಷಗಳಿಂದ ಹಿಂದೆ ಸಣ್ಣ ಒಂದು ತಾಂಬೂಲ ಪ್ರಶ್ನೆ ಮಾಡಿದಾಗ ಜೀರ್ಣೋದ್ಧಾರಕ್ಕೆ ದಿನ ಆಗಿದೆ, ಗಿರೀಶರವರೇ ತಯಾರಾಗಿದ್ದು ನಾನು ನೋಡಿ ನಗಾಡಿದೆ. ಯಾಕೆ ಕೇಳಿದರೆ ಎಲ್ಲ ಕಡೆಯಲ್ಲಿ ನಾವು ಸ್ಯಾನಿಟೈಸರ್ ಇಟ್ಕೊಂಡು 3 ಫೀಟ್ ಗ್ಯಾಪನ್ನು ಇಟ್ಟುಕೊಂಡು ನಾವೇ ಚಾಕಲ್ಲಿ ಬರ್ಕೊಂಡು ಯಾರಾದರೂ ಬಂದರೆ ಬೇಕಾಗ್ತದೆ, ಒಳಗೆ ಹೋಗಬಾರ್ದಲ್ಲ, ಎಲ್ಲ ಚಾಕಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡು ಚೇರ್ ಇಟ್ಕೊಂಡು ನಾವು ಪ್ರಶ್ನೆ ಮಾಡಿದ್ದು. ಇತ್ತೀಚೆಗಷ್ಟೇ ದಿನೇಶ ಪಣಿಕರ್ ಅವರು ಅಷ್ಟಮಂಗ ಪ್ರಶ್ನೆಯನ್ನು ಮಾಡಿ ಆಮೂಲಾಗ್ರ ಚಿಂತನೆಯನ್ನು ಮಾಡಿ ಜೀರ್ಣೋದ್ಧಾರ ಯಾವ ರೀತಿ ಆಗಬೇಕು ಅನ್ನೋಂಥದ್ದನ್ನು ತಿಳಿಸಿಕೊಟ್ರು. ಆ ಪ್ರಕಾರವಾಗಿ ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ. ಯಾವ ಸಮಸ್ಯೆಗಳು ಬಂದಾಗ ಜಯವನ್ನು ಯಾರು ಕೊಡ್ತಾಳೆ, ನೃಮುಂಡಮಾಲಾಧಾರಿಣಿ ಅಂತ ಮನುಷ್ಯರ ತಲೆಯನ್ನು ಮಾಲೆಯನ್ನಾಗಿ ಧರಿಸಿಕೊಂಡು ನಾವು ತಪ್ಪನ್ನು ಮಾಡಿದಾಗ, ನಾವು ಸೋತಾಗ ನಮ್ಮ ತಲೆಗೆ ಬರುವಂಥ ಅಜ್ಞಾನವನ್ನು ತಿದ್ದಿ ಅವಳು ಆ ದೋಷಗಳನ್ನು ಧಾರಣೆ ಮಾಡಿ ನಮ್ಮ ರಕ್ಷಣೆಯನ್ನು ಕೊಡ್ತಾನೆ, ಜಯವನ್ನು ಕೊಡ್ತಾಳೆ ಅನ್ನುವಂಥ ಸ್ಪಷ್ಟ ನಿಲುವಿನಿಂದ ಚಾಮುಂಡೇಶ್ವರಿ ಮತ್ತು ವಿಶೇಷವಾದಂಥ ಸಾನ್ನಿಧ್ಯಾರ್ಗಳೇ ಕತ್ತನೆ ಕಾಳ ಗುಣಿಗ ಅಂದ ವಾಮಂಜೂರಿನ ಕೋಟಿ ಚೆನ್ನೈನ ವೈದ್ಯರ ಕಥೆಯನ್ನು ಕೇಳಿದಾಗ ಬರ್ತದೆ. ಅದು ವೈದ್ಯರನ್ನಂತಹ ತೇಜಸ್ಕಾರಕವಾದ ಚೈತನ್ಯಗಳು ಬರುವಾಗ ಕತ್ತಲೆಲ್ಲ ಹೋಗಿ ಬೆಳಕಾಗ್ತದೆ ಅಂತೆ. ಆಗ ಗುಳಿಗನಿಗೊಂದು ಮತ್ಸರ ಉಂಟು, ಈ ಗ್ರಾಮದ ನನ್ನಿಂದ ವಿಜೃಂಭಣೆ ದೈವಗಳು ಬರಬಾರದು ಅಂತ. ಆಗ ಊರನ್ನೆಲ್ಲ ಕತ್ತಲೆ ಮಾಡಿದಾಗ
ಕೋಟಿ ಜನರು ಹೇಳ್ತಾರೆ ಈ ಕತ್ತಲೆಲೆ ಕುಳ್ಳ ಅಂತ. ಕತ್ತಲೆಲೆ ಕುಳ್ಳ ಅಂತ ಹೇಳಿದಾಗ ಊರೆಲ್ಲ ಕತ್ತಲಾಯಿತು, ಕೋಟಿ ಚೆನ್ನೈಯರು ಮುಂದಕ್ಕೆ ತನ್ನ ಯಾತ್ರೆಯನ್ನು ಮುಂದುವರಿಸ್ತಾರೆ ಅಂತ. ಆಗ ಈ ದೈವಕ್ಕೆ ಕೊಟ್ಟಂತಹ ಒಂದು ವಿಶೇಷ ಗುಣ ಯಾವುದು ಕೇಳಿದರೆ, ಆ ಚಾಮುಂಡೇಶ್ವರ ಸನ್ನಿಧಾನದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಕತ್ತಲೆಯಲ್ಲಿ ಇರ್ತಾರೋ ಅವರಿಗೆ ಬೆಳಕನ್ನು ನೀನು ಒದಗಿಸ್ತಾ ಮುಂದಕ್ಕೆ ಲೋಕಕ್ಕೆ ಬೆಳಕನ್ನು ಕೊಡುವಂತ ಅಂತ ಅದ್ಭುತವಾದಂಥ ಚೈತನ್ಯವನ್ನು ಇಟ್ಟುಕೊಂಡು ಇನ್ನು ಕೊರಗತನಿಯ ಅಂತ ಸೃಷ್ಟಿಯೇ ನಮಗೆ ಕೊತ್ತಾರು ಅಂತ ಆ ಸಾನ್ನಿಧ್ಯವನ್ನು ವಿಶೇಷವಾದ ರೀತಿ ಆರಾಧನೆ ಮಾಡಿಕೊಂಡು ಎಲ್ಲ ಬರ್ತಾ ಇದ್ದೇವೆ. ಎಲ್ಲ ಪರಸ್ಪರ ಸೇರಿಕೊಂಡು ನಾವು ಸಂಕಲ್ಪ ಮಾಡಿದಂಥ ಕಾರ್ಯಕ್ರಮಗಳಿದೆಯೋ ನಾವು ಎಣಿಸಿದ್ದಕ್ಕಿಂತ ವಿಜೃಂಭಣೆಯಿಂದ ಜರುಗುವಂತೆ ತಾಯಿ ಚಾಮುಂಡೇಶ್ವರಿ ಮಂಗಳ ಪ್ರಸಾದವು ಎಲ್ಲರಿಗೂ ಪ್ರಾಪ್ತಿಯಾಗುವಂತೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲರಿಗೂ ಆ ಮಂಗಳ ಪ್ರಸಾದವನ್ನು ಹಂಚುವಂತಹ ಕರ್ತವ್ಯವನ್ನು ಮಾಡೋಣ. ಗೆಜ್ಜೆಗಿರಿ ದೇವಸ್ಥಾನದ ಪ್ರಮುಖರಾದ ಚಂದ್ರಶೇಖರ್ ಉಚ್ಚಿಲ್ ಅವರು ಮಾತನಾಡಿ, ಇತಿಹಾಸವಿರುವ ಈ ದೇವಳ ಇಂದು ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವಕ್ಕೆ ಅಣಿಯಾಗಿದೆ. ಮುಂದಿನ ದಿನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಇತಿಹಾಸ ಇತ್ತಿನದಾದ್ರೆ ಈತಿ ಸಂಖ್ಯೆ ಜನ ಸೇರೋದು ಸಾಧ್ಯ ಆಗ್ತದೆ. ಗಿರಿಶರಿ ಅಲ್ಲಿ ಕಾಲಲ್ಲಿ ಕುಟುಂಬಗೂ ಸೀಮಿತ ಆವಂದೆ ಮಾತೆರಗಳ ಆ ದೇವರ ಒಂದು ಅನುಗ್ರಹ ತಿಕ್ಕೊಡಲು ಪಂಪರಿಗೆ ಅಲ್ಲಿ ಇಲ್ಲಿ ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡುವ ಮುಖಾಂತರ ಮಾತರೆಲ್ಲ ಇಲ್ಲಿ ಮತ್ತೊಂದು ಕಾರಣ ಈ ಒಂದು ಕಾರ್ಯಕ್ರಮ ಪೂರ್ಣಕಂಠದ ಕಾರ್ಯಕ್ರಮ ಆವಡಲು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಎಲ್ಲರಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ದೇವರನ ಸಂಪೂರ್ಣವಾದ ಅನುಗ್ರಹ ನಮಗೆ ತಿಕ್ಕಡು. ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರಾದ ಸುರೇಶ್ ಭಟ್ನಗರ್ ಅವರು ಮಾತನಾಡಿ, ಕುಟುಂಬಸ್ಥರಿಗೆ ಸೀಮಿತವಾದ ದೇವಸ್ಥಾನವನ್ನು ಸಾರ್ವಜನಿಕವಾಗಿ ಪರಿಚಯಿಸಿ ಎಲ್ಲರಿಗೂ ಒಳಿತಾಗಲಿ ಎಂಬ ಸದುದ್ದೇಶದಿಂದ ದೇವಳದ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಎಲ್ಲರೂ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ರು. ಈ ಕ್ಷೇತ್ರ ಮುಖಲ ನೇತೃತ್ವದಲ್ಲಿ ಅಪ್ಪನಿ ಇದು ನೆನಪಡ ಗಿರೀಶನ ಅಮ್ಮ ಇದಕ್ಕ ಒಂದು ಚಾಮುಂಡೇಶ್ವರನ ಅವ್ರನ್ನ ದರ್ಶನ ಇಲ್ಲಿ ಈ ಭಾಗದಲ್ಲಿ ಕೂಡ ಒಂದು ದೇವಾಜ್ಞ ಕೊರತು ಇಲ್ಲಿ ಮಸ್ತಿ ಸಮಸ್ಯೆ ಮುಗಿತಿನ ದೇವಸ್ಥಾನ ಅಂಚಾದಿಪುರ ಜೋಕುಲು ಇನ್ನೊಂದು ದೂರ ಸಾರ್ವಜನಿಕವಾಗಿ ಅವು ಇದಕ್ಕೆ ಬರೋದು ಎಂಕಲ್ನ ಒಂದು ಬೊಕ್ಕ ಅವು ಒಡೆಯೋಡು ಅವು ಎಂಕಲ್ನ ಕುಟುಂಬದವರಿಗೆ ಅಂಚಾದಿಪುರದಲ್ಲಿ ಸಾರ್ವಜನಿಕರಿಗಳ ಮೂಲ ಕ್ಷೇತ್ರ ಅದು ಉಪ್ಪೋಡು ಒಂದು ಬಾರಿ ಭಾವನೆ ಇಲ್ಲಿ ಅಕ್ಕನ ಸ್ವಂತ ಜಾಗ ಇತ್ತಲ್ಲ ಅಲ್ಲಿ ಈ ಭಾಗದ ಜನತೆಗೆ ಆಪಣಂಚಿನ ದಾನನೇ ಲಂಚ ಮಲ್ತಿಗೆ ಕ್ಷೇತ್ರ ಇನ್ನೇಕೆ ಕೊನೆಯಿದೆ. ಈ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅನುದಾನದ ನೆರವು ನೀಡುವಂತೆ ಕ್ಷೇತ್ರದ ಆಡಳಿತ ಮೊಕ್ತೇಸರರಾದ ಗಿರೀಶ್ ಕುಮಾರ್ ಯುಕೆ ಅವರು ಶಾಸಕರಾದ ಯುಟಿ ಖಾದರ್ ಅವರಿಗೆ ಮನವಿಯನ್ನ ನೀಡಿದ್ದಾರೆ. ಮಾನ್ಯ ಶಾಸಕರ ವಿನಂತಿದಾದ ಬಂಡ ಇನಿ ಅಷ್ಟಮಂಗಳೂರು ತೊಜಿದು ಬೈದನ್ನು ಒಂದು ಊರು ದಾಖಲು ಸೇರ್ದು ಪೂರ ಈ ಕೆಲಸ ಮಲ್ಪಡು ಈಜಿಂದ ಎಂಕಲೇ ಒಂಜಿ ಎಲ್ಲಿ ಅನ್ನು ಮಲ್ಪುನ ಪೂರ ಅಂತೂ ಊರು ದಾಖಲಿನ ದಿವೊಂದು ಮಲ್ಪಡು ಬಂತಿನ ಒಂಜಿ ಸಂಕಲ್ಪ ತಿರುದಾದ್ರ ಏಕಲ ಜೀರ್ಣೋದ್ಧಾರ ಸಮಿತಿ ಮಲ್ದ ಆಯ್ತಾ ಅಧ್ಯಕ್ಷರು ನಮ್ಮ ಸುರೇಶ್ ಭಟ್ನಗರ್ ಅಂಚನೆ ಹೇಳಿದೋಕೈತೆ ಒಂದು ಬ್ರಹ್ಮಕಲಶದ ಅಧ್ಯಕ್ಷರು ನಮ್ಮ ಕಾರ್ಯಾಧ್ಯಕ್ಷರು ಭಾಸ್ಕರ್ ತೊಕ್ಕೋಟು ಅಂಚನೆ ಗೌರವಾಧ್ಯಕ್ಷರು ನಮ್ಮ ಸಂತೋಷ್ ಕುಮಾರ್ ಬೋಲಿಯರು ಅಂಚನೆ ಮಸ್ತಾನೊಳ್ಳಿಯರು ಸಮಿತಿ ಇದೆ ಮಾತಿರ್ಲ ಸೇರಾದ ಎಂಕಲಿ ಒಂಜಿ ಕೆಲಸವನ್ನು ಮಲ್ತೊಂದಿಲ್ಲ ಅಜ್ಜ ಅದು ಪುನಃ ಒಂದು ಸಾಧಾರಣ ಒಂಜಿ 5 ಲಕ್ಷದ ಒಂಜಿ ಬಜೆಟ್ ಅಜ್ಜ ಇನಿ ಎಂಕಲ್ ಡೊನೇಷನ್ಗೆ ಬಂದು ನಲ್ಲ ಪಿದಾರ್ದಿಜ ಬಡ್ಡ ಎಂಕಲೆ ಟೈಮೇ ಆದಿಜಿ ಅಜ್ಜ ಅದು ಎಂಕಲೇ ಪೂರ ಇಟ್ಟ ಸೇರ್ದು ಪೂರ ನೋಲ್ತೊಂದಿಲ್ಲ ಅಜ್ಜ ಅದು ಇದ್ದ ವಿನಂತಿದಾದ ಬಂಡ ಇರ್ನದಾಲ ಒಂಜಿ ತುನಾಂಡ ಅವೇನು ಎಂಕಲಿಗೆ ಮಾತಲ್ಲ ಪರ ಇನಿ ದೇವಸ್ಥಾನ ಒಂದು ಸಾರ್ವಜನಿಕ ಸಪರೇಟ್ ಒಂದು ಮಲ್ದವೇನು ಒಂಜಿ ಟ್ರಸ್ಟ್ ಮಲ್ತದ್ದು ಸಾರ್ವಜನಿಕರಿಗೆ ಬಟ್ ದುಮೂಲಂಚನೆ ಮಾತ ಜನ ಬರುವಂತಿರುವ ಊರು ಪ್ರಾರ್ಥನೆ ಮಲ್ತದ್ದು ಏತೇಜ್ ಅಂತ ಕೆಲಸ ಬರೋ ಆಗ್ತದೆ ಅಂಚ ಅದು ಇತ್ತ ಎಲ್ಲಂಜಿ ಬ್ರಹ್ಮಕಲಶ ಅದು ಅಪ್ಪದ ಒಂಜಿ ಪ್ರತಿಷ್ಠಾಪನೆ ಹಿಡಿದ ಬಕ್ಕ ಈ ದೇವಸ್ಥಾನ ಮುಲ್ಪ ಪ್ರಾರಂಭ. ಇದೆಲ್ಲ ದೈವ ಇಚ್ಛೆ. ಯಾಕಂತ ಹೇಳಿದ್ರೆ ಎಲ್ಲಿಯೋ ಇರ್ತೇವೆ, ಎಲ್ಲೋ ಬಂದು ಸೇರ್ಕೊಳ್ತೇವೆ. ಆದ್ದರಿಂದ ದೇವರ ಇಚ್ಛೆಯನ್ನು ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮೆಲ್ಲ ಮಹಿಳೆಯರ ನಾವು ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ನಾಲ್ಕು ನಡೆದಕ್ಕಂತಹ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ದಿನಗಳಲ್ಲಿ ಕೂಡ ಮಹಿಳೆಯರ ಪಾತ್ರ ಬಹಳ ಅಗತ್ಯ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನು ಈ ಸಮಾರಂಭದಲ್ಲಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ದಿನೇಶ್ ರೈ, ಬಬ್ಬಸ್ವಾಮಿ ದೇವಸ್ಥಾನದ ಗುರಿಕಾರರಾದ
ರಾಜ್ಕುಮಾರ್, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ತೊಕ್ಕೊಟ್ಟು, ಪ್ರಧಾನ ಸಂಚಾಲಕರಾದ ರಾಘವ ಉಚ್ಚಿಲ್, ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರಾದ ದಿನೇಶ್ ಕಾಜವ, ಸಾಯಿಬಾಬಾ ಮಂದಿರದ ದಿನೇಶ್ ಶಾಂತಿ, ಮಹಿಳಾ ಸಮಿತಿಯ ಪ್ರಧಾನ ಸಂಚಾಲಕರಾದ ಸುರೇಖಾ ಚಂದ್ರಹಾಸ್, ಅಮಿತಾ ಅಶ್ವಿನ್, ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರಾದ ಶಶಿಕಲಾ, ದೇವದಾಸ್ ಭಂಡಾರಿ, ರೋಹಿತ್ ಉಳ್ಳಾಲ್, ಪ್ರವೀಣ್ ಬಸ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.